ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ಗೆ ಮತ್ತೆ ಬೆನ್ನು ನೋವು ಕಾಣಿಸಿಕೊಂಡಿದೆ. ಬೆನ್ನು ನೋವೆಂದು 4 ದಿನದ ಹಿಂದೆ ದರ್ಶನ್ ದೂರನ್ನ ಕೊಟ್ಟಿದ್ದಾರೆ. ಜೈಲಧಿಕಾರಿಗೆ ದೂರು ನೀಡಿರುವಂತ ಆರೋಪಿ ದರ್ಶನ್ ಜೈಲು ಸೇರಿದ 2 ತಿಂಗಳಲ್ಲಿ ಮೊದಲ ಬಾರಿಗೆ ದರ್ಶನ್ ದೂರು ಕೊಟ್ಟಿದ್ದಾರೆ. ಈಗ ಜೈಲಿನ ವೈದ್ಯರಿಂದಲೇ ದರ್ಶನ್ ಬೆನ್ನು ನೋವಿಗೆ ಚಿಕಿತ್ಸೆಯನ್ನು ನೀಡಿಸಲಾಗ್ತಾ ಇದೆ. ನಿತ್ಯ ದರ್ಶನ್ ಹೆಲ್ತ್ ರಿಪೋರ್ಟ್ ಪಡಿತಾ ಇದ್ದಾರೆ ಜೈಲಧಿಕಾರಿಗಳು. ಈಗ ಅವರು ಕಳೆದ 2 ತಿಂಗಳಿಂದ ಜೈಲಲ್ಲಿದ್ದಾರಲ್ಲ, ಈಗ ಮತ್ತೆ ನನಗೆ ಬೆನ್ನು ನೋವು ಬಂದಿದೆ ಅನ್ನೋ ಒಂದು ಮಾತನ್ನ ಜೈಲಧಿಕಾರಿಗಳ ಮುಂದೆ ಹೇಳಿದ್ದಾರೆ. ದೂರನ್ನ ಕೂಡ ಕೊಟ್ಟಿದ್ದಾರೆ. ನನಗೆ ಟ್ರೀಟ್ಮೆಂಟ್ ಬೇಕು, ಮೂಲಭೂತವಾದಂಥ ಸೌಕರ್ಯಗಳು ಸೌಲಭ್ಯಗಳು ಹಾಸಿಗೆ ದಿಂಬು ಸಿಗ್ತಾ ಇಲ್ಲ ಅಂತ ಏನು ಅರ್ಜಿ ಹಾಕ್ಕೊಂಡಿದ್ರು, ಅದರ ಮುಂದುವರೆದ ಭಾಗ ಈಗ ಮತ್ತೆ ಅವ್ರಿಗೆ ಬೆನ್ನು ನೋವು ಕಾಣಿಸ್ಕೊಂಡಿದೆ. ಈ ಹಿಂದೆ ದರ್ಶನ್ಗೆ ಜಾಮೀನು ಸಿಕ್ಕಿದ್ದು ಕೂಡ ಬೆನ್ನು ನೋವಿನ ಕಾರಣದಿಂದ, ಶಸ್ತ್ರಚಿಕಿತ್ಸೆ ಆಗಬೇಕು ಅನ್ನೋ ಕಾರಣದಿಂದಲೇ ಅವ್ರಿಗೆ ಜಾಮೀನು ಮಂಜೂರಾಗಿತ್ತು. ಬಟ್ ಈಗ ಮತ್ತೊಮ್ಮೆ ಅವರು ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ, ದೂರನ್ನ ಕೊಟ್ಟಿದ್ದಾರೆ ನೇರವಾಗಿ ಜೈಲಧಿಕಾರಿಗಳಿಗೆ. ಈ ನಿಟ್ಟಿನಲ್ಲಿ ಜೈಲಿನ ವೈದ್ಯರಿಂದಲೇ ಈಗ ಟ್ರೀಟ್ಮೆಂಟ್ ಆಗ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಅಪ್ಲಿಕೇಶನ್ ಹಾಕಿದ್ರು ಕೋರ್ಟ್ಗೆ, ನನಗೆ ಮೂಲಭೂತವಾದಂಥ ಸೌಕರ್ಯ ಸಿಗ್ತಾ ಇಲ್ಲ, ಹಾಸಿಗೆ ದಿಂಬು ಬೇಕು ಅಂತ. ಅದಕ್ಕೆ ಕೋರ್ಟ್ ಕೊಡಿ ಅನ್ನೋ ಉತ್ತರವನ್ನು ನೀಡ್ತು. ಬಟ್ ಏನಾಗ್ತಾ ಇದೆ ಮಾಹಿತಿ ಕೊಡಿ ಅನ್ನೋ ಒಂದು ವಿಷಯವನ್ನು ಕೇಳಿತು. ಬಟ್ ಈಗ ಮತ್ತೆ ದರ್ಶನ್ಗೆ ಬೆನ್ನು ಕಾಣಿಸ್ಕೊಂಡಿದೆ. ಮಧುಸೂದನ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ನಟ ದರ್ಶನ್ ಈ ಹಿಂದೆ ಅವರು ಬೇಲನ್ನು ಪಡೆಯುವಂಥ ಸಂದರ್ಭದಲ್ಲಿ ಹೈಕೋರ್ಟ್ಗೆ ಕೊಟ್ಟಂತ ಕಾರಣ ಕೂಡ ಅವರು ಬೆನ್ನೋವಿನಿಂದ ಬಳಲ್ತಿದ್ದಾರೆ, ಅವ್ರಿಗೆ ಶಸ್ತ್ರಚಿಕಿತ್ಸೆಯ ಅಗತ್ಯ ಇದೆ ಅಂತೇಳಿ ಹೈಕೋರ್ಟ್ಗೆ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನು ಕೊಟ್ಟು ಬೇಲನ್ನು ತಗೊಂಡು ಹೊರಗಡೆ ಬಂದಿದ್ರು. ನಂತರದಲ್ಲಿ ಕೆಲ ಕಾಲ ಆಸ್ಪತ್ರೆಗೆ ದಾಖಲಾಗಿದ್ದಂಥ ದರ್ಶನ್ ಆದರೆ ಯಾವುದೇ ಆಪರೇಷನ್ಗೆ ಒಳಗಾಗಿರಲಿಲ್ಲ. ಆದರೆ ರೆಗ್ಯುಲರ್ ಬೇಲ್ ಕ್ಯಾನ್ಸಲ್ ಆಗಿ ಯಾವಾಗ ಸುಪ್ರೀಂ ಕೋರ್ಟ್ನಿಂದ ನಟ ದರ್ಶನ್ ಅವರ ರೆಗ್ಯುಲರ್ ಬೇಲ್ ಕ್ಯಾನ್ಸಲ್ ಆಗಿ ಮತ್ತೆ ಅರೆಸ್ಟ್ ಆಗ್ತಾರೆ. ಕಳೆದ 2 ತಿಂಗಳಿಂದಲೂ ಕೂಡ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಇದ್ದಾರೆ. ಇಂತಹ ಸಮಯದಲ್ಲಿ ನಟ ದರ್ಶನ್ ನ್ಯಾಯಾಲಯಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾದಂತಹ ಸಂದರ್ಭದಲ್ಲಿ ನ್ಯಾಯಾಧೀಶನ ಮುಂದೆ ನೇರವಾಗಿ ನಟ ದರ್ಶನ್ ಮನವಿ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ರು. ಸ್ವಾಮಿ, ನನಗೆ ಇರ್ಲಿಕ್ಕೆ ಆಗ್ತಿಲ್ಲ, ಸ್ವಲ್ಪ ವಿಷಯವನ್ನು ಕೊಟ್ಬಿಡಿ, ಬಿಸಿಲನ್ನು ನೋಡಿ ತುಂಬಾನೇ ದಿನ ಆಗಿದೆ, ನನಗೆ ಫಂಗಸ್ ಆಗ್ತಿದೆ, ಮೂಲಭೂತ ಸೌಲಭ್ಯಗಳನ್ನು ಕೂಡ ಕೊಡ್ತಿಲ್ಲ, ಒಂದು ಹಾಸಿಗೆ ದಿಂಬು ಕೂಡ ಕೊಡ್ತಿಲ್ಲ. ಹೀಗಾಗಿ ಇಷ್ಟೇ ಅಲ್ಲದೆ ಕಳೆದ 4 ದಿನಗಳ ಹಿಂದೆ ನಟ ದರ್ಶನ್ಗೆ ಬೆನ್ನು ನೋವು ಕೂಡ ಜೈಲಿನಲ್ಲಿ ಕಾಣಿಸಿಕೊಂಡಿರುವಂಥದ್ದು. ಈ ಬಗ್ಗೆ ಜೈಲಾಧಿಕಾರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ನಟ ದರ್ಶನ್ ಮಾಡಿದರೆ, ನನಗೆ ತುಂಬಾನೇ ಬೆನ್ನೋವಿಂದ ಬಳಲ್ತಿದ್ದೀನಿ ಅಂತೇಳಿ ಯಾವಾಗ ಜೈಲಾಧಿಕಾರಿಗಳ ಮುಂದೆ ನಟ ದರ್ಶನ್ ಮನವಿಯನ್ನು ಮಾಡ್ಕೊಳ್ತಾರೆ, ಆಗ ನಟ ದರ್ಶನ್ಗೆ ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲಿನ ವೈದ್ಯಾಧಿಕಾರಿಗಳಿಂದಲೇ ಜೈಲಿನ ಅಧಿಕಾರಿಗಳು ಚಿಕಿತ್ಸೆ ಕೊಡಿಸುವಂಥ ಕೆಲಸವನ್ನು ಮಾಡಿದರೆ, ಮತ್ತೊಂದು ಕಡೆ ಜೈಲಿನ ವೈದ್ಯಾಧಿಕಾರಿಗಳು ಕೊಟ್ಟಂಥ ಚಿಕಿತ್ಸೆಯ ರಿಪೋರ್ಟ್ ಅನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಸದ್ಯ ಜೈಲಾಧಿಕಾರಿಗಳು ಮಾಡಿರುವಂಥದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.